ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ರವರ ಮೇಲೆ ಇವರು ಬೇಜವಾಬ್ದಾರಿಯಿಂದ ಇರ್ತಾರೆ ಎಂಬ ಆರೋಪವಿದೆ. ಸಲ್ಮಾನ್ ಅವರು ಇತ್ತೀಚೆಗೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರಂತೆ, ಹೈ ಸೆಕ್ಯೂರಿಟಿ ಮಧ್ಯೆ ಇರ್ತಾರಂತೆ, ಯಾವಾಗಲೂ ಕೂಡ ಪೊಲೀಸ್ನವರು ಜೊತೆಲಿರ್ತಾರಂತೆ. ಮೊದಲು ಸೈಕಲ್ ತಗೊಂಡು ಹೋಗ್ತಿದ್ರಂತೆ, ಈಗ ಆ ಥರ ಏನೂ ಮಾಡೋಕ್ಕಾಗ್ತಿಲ್ವಂತೆ. ಸರ್, ಇನ್ಸೆಕ್ಯೂರಿಟಿಗಿಂತ ಬೆಟರ್ ಸೆಕ್ಯೂರಿಟಿ ಇದೆ. ಇದೆ ಅದು. ಹಾಂ ಸರ್, ಸೆಕ್ಯೂರಿಟಿ ಇದೆ. ಮತ್ತೆ ಈಗ ಅಲ್ಲ, ಈ ಥರ ಅಂತೂ ಅಲ್ಲ ತಾನೆ, ಕಾಡಲ್ಲಿರೋಂಥ ಹುಲಿನ ಬೋನಲ್ಲಿಟ್ಟು ಬಂದಿರೋ ಹಾಗೆ. ಹೌದು ಸರ್, ಈಗ ಸೈಕಲ್ ಓಡಿಸೋದು, ರಸ್ತೆ ಮೇಲೆ ಒಬ್ಬನೇ ಎಲ್ಲಿಗಾದರೂ ಹೋಗೋದು ಅದೀಗ ಆಗ್ತಾ ಇಲ್ಲ. ಮತ್ತು ಅದು ಅಲ್ಲದೆ ನನಗೊಂದು ಪ್ರಾಬ್ಲಮ್ ಇದೆ. ಏನಂದರೆ, ನಾವು ಟ್ರಾಫಿಕಲ್ಲಿದ್ದಾಗ ಎಷ್ಟೊಂದು ಸಲ ಈ ಸೆಕ್ಯೂರಿಟಿ ಗಾಡಿಗಳು ಇನ್ಕನ್ವೀನಿಯನ್ಸ್ ಟು ಅದರ್ ಪೀಪಲ್ ಅವರಿಂದ ಲುಕ್ಕು ಬರುತ್ತೆ. ಓಕೆ, ಹೌದಾ ಮಗನೇ, ಸ್ಟಾರ್ ಆಗಿಬಿಟ್ಯಾ? ಆ ಥರದೊಂದು ಲುಕ್ಸ್ ಕೂಡ ಬರುತ್ತೆ, ಜನಗಳಿಗೆ ಇನ್ಕನ್ವೀನಿಯನ್ಸ್ ಆಗುತ್ತೆ. ಮತ್ತು ಪಾಪ ಫ್ಯಾನ್ಸ್ಗಳು ಇದೇ ನನಗೆ ಕೆಲವು ಥ್ರೆಟ್ಸ್ಗಳಿವೆ. ಸೊ ದ್ಯಾಟ್ ಈಸ್ ದ ರೀಸನ್ ವೈ ಹ್ಯಾವ್ ಸೆಕ್ಯೂರಿಟೀಸ್ ಔಟ್ ದೇರ್. ಮತ್ತು ಅದು ಸಲ್ಮಾನ್ ಥ್ರೆಟ್ ಅಂತೂ ಸೀರಿಯಸ್ ಅಲ್ವಾ? ಹೌದು ಸರ್. ನಿಮಗೆ ಬಂದಿರುವಂಥ ಥ್ರೆಟ್ಟು ದೇಶದ ಒಳಗಿಂದನೂ ಇದೆ, ದೇಶದ ಹೊರಗಿಂದನೂ ಇದೆ. ಹೌದು, ನಾನು ಅದನ್ನು ಎಕ್ಸಾಮಿನ್ ಕೂಡ ಮಾಡಿದ್ದೀನಿ. ಈಗ ನೀವು ಸೆಕ್ಯೂರಿಟಿ ಅಂತ ಏನು ಇಟ್ಕೊಂಡಿದ್ದೀರಾ, ಅದು ಯಾಕೆ ಅಂದರೆ ಅಕಸ್ಮಾತ್ ಏನಾದರೂ ಮುಂದೆ ಇದು ಸೀರಿಯಸ್ ಥ್ರೆಟ್ ಆಗಿದ್ದು ನೀವು ಅದನ್ನ ಸೀರಿಯಸ್ ಆಗಿ ತಗೊಳ್ದೆ ಹೋದ್ರೆ ಅಂತ. ಸರ್, ನನಗೆ ಏನೇನು ಮಾಡೋಕ್ಕೆ ಹೇಳಿದಾರೋ ನಾನು ಪ್ರತಿಯೊಂದನ್ನು ಮಾಡ್ತಾನೇ ಇದ್ದೀನಿ ಸರ್. ಈಗ ಏನೋ ಈಗ ನಮ್ಮ ಸಿನಿಮಾ ಕಿಸಿಕಿ ಬಾಯ್ ಕಿಸಿಕಿ ಜಾನ್ನಲ್ಲಿ ಒಂದು ಡೈಲಾಗೇ ಇದೆ, ದಟ್ ದೇ ಹ್ಯಾವ್ ಟು ಬಿ ಲಕ್ಕಿ 100 times, ಐ ಹ್ಯಾವ್ ಟು ಬಿ ಲಕ್ಕಿ ಒನ್ಸ್. ಸೊ ಅದು ಇದ್ದಿದೆ. ಸೊ ಐ ಹ್ಯಾವ್ ಗಾಟ್ ಟು ಬಿ ವೆರಿ ಕೇರ್ಫುಲ್. ಆದರೆ ನೀವು ಶೂಟಿಂಗೂ ಹೋಗ್ತೀರಿ, ಅವಾರ್ಡ್ ಫಂಕ್ಷನ್ಸ್ಗೂ ಹೋಗ್ತೀರಿ, ಈದ್ ಸಮಯದಲ್ಲೂ ಭಾಗವಹಿಸ್ತೀರಿ, ಇಫ್ತಾರ್ಗೂ ಕೂಡ ಹೋಗ್ತೀರಿ. ಸರ್, ಅದು ಪೂರ್ತಿ ಸೆಕ್ಯೂರಿಟಿ ಜೊತೆ ಹೋಗ್ತಾ ಇದ್ದೀನಿ ಸರ್. ನಾನು ಅಲ್ಲಿಗೆ ಪೂರ್ತಿ ಸೆಕ್ಯೂರಿಟಿ ಜೊತೆ ಹೋಗ್ತೀನಿ. ನೋಡಿ, ನಾನೀಗ ಇಲ್ಲಿದ್ದೀನಿ. ಸೊ ಇಲ್ಲಂತೂ ಯಾವುದೇ ರೀತಿಯ ಸೆಕ್ಯೂರಿಟಿ ಅಗತ್ಯನೂ ಇಲ್ಲ, ಸೊ ಇಲ್ಲಿ ಟೋಟ್ಲಿ ಸೇಫ್ ಆಗಿದೆ. ಇಂಡಿಯಾದಲ್ಲಿ ಅಲ್ಪ ಸ್ವಲ್ಪ ಇದೆ, ಪ್ರಾಬ್ಲಮ್ ಇದೆ. ಬಟ್ ನನಗೆ ಗೊತ್ತು ಏನಾಗಬೇಕಾಗಿದೆಯೋ, ತಡೆಯೋಕ್ಕೆಷ್ಟೇ ಪ್ರಯತ್ನ ಪಟ್ಟರು ಅದು ಆಗಿಯೇ ಆಗುತ್ತೆ. ಆ್ಯಂಡ್ ಐ ಬಿಲೀವ್ ದ್ಯಾಟ್ ಈಸ್ ದೇರ್. ಅಷ್ಟೇ. ಈ ಮಾತಿನ ಈ ಅರ್ಥ ಅಲ್ಲ ಅವನಿದ್ದಾನೆ ಅಂತ ಹೇಳಿ ನಾನು ಓಪನ್ ಆಗಿ ಹೊರಗಡೆ ತಿರುಗಾಡ್ಬೋದು ಅಂತಲ್ಲ. ಮೊದಲು ಜನ ನೋಡಿದಾಗೆ ನಿಮ್ಮ ಹತ್ರ ಒಬ್ಬ ಶೇರ್ ಇದ್ದಂತೆ, ಅವನಿಂದ ನಿಮ್ಮ ಕೆಲಸ ಆಗ್ತಿತ್ತಂತೆ. ಈಗಂತೂ ತುಂಬಾನೇ ಶೇರಾಸ್ ನನ್ನ ಹತ್ರ ಬಂದ್ಬಿಟ್ಟಿದ್ದಾರೆ. ತುಂಬ ಶೇರಾಸ್ ಬಂದಿದ್ದಾರೆ. ಎಷ್ಟೊಂದು ಬಂಧುಗಳು ಜೊತೆಲಿರ್ತಾವಂತಂದ್ರೆ ನನಗೆ ಹೆದರಿಕೆ ಆಗಿ ಶುರು ಆಗುತ್ತೆ. ಮತ್ತೆ ಇಟ್ಕೊಂಡಿರ್ತಾರೆ ಹಿಂದೆ ಮುಂದೆ. ಏನಂದ್ರೆ ಆ ಥರ ಒಂದು ಲುಕ್ ಕೂಡ ಬರುತ್ತಲ್ವಾ. ಓಹೋ, ಹಾಂ, ಹೌದಾ? ಆಮೇಲೆ ದ ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್, ಕೆನಾಟ್ ಡೂ ಎನಿವೇ. ಹೇಗಂದರೆ ನೀವು ಈ ಮಂತ್ರಿ VIP ಗಳನ್ನ ನೋಡ್ತಿರಲ್ವಾ, ವ್ಯಾ ನೀವೊಂದು ಲುಕ್ ಕೊಡ್ತೀರಿ ಗೊತ್ತಾ, ಅಂದ್ಬಿಟ್ಟ ನೋಡು. ಹಾಂ, ಆ ಥರ ಲುಕ್ ಈಗ ನನಗೆ ಕೊಡ್ತಾ ಇದ್ದಾರಲ್ಲ. ಟೋಲ್ಡ್ ದೆಮ್ ಏನಂದರೆ ಆ ಸೈರನ್ ವೈರನ್ ಎಲ್ಲ ಶಬ್ದ ಬರಬಾರ್ದು ಅಂತ. ಆ್ಯಂಡ್ ಡ್ರೈವರ್ಸ್ ಆರ್ ವೆರಿ ಸ್ಲೋ ಪೇಸ್. ಯಾಕಂದರೆ ಯಾವಾಗಲೂ ಈ ಫಾಸ್ಟ್ ಪೇಸ್ನಲ್ಲಿ ಏನಾಗುತ್ತೆ, ಆ ಪೈಲಟ್ ಗಾಡಿ ಹೊರಟೋಗ್ಬಿಡುತ್ತೆ ಸರ್. ಯಾವ ಗಾಡಿಯಲ್ಲಿ ನಾವು ಕೂತ್ಕೊಂಡಿರ್ತೀವಲ್ಲ ಅದು ಹೊರಟೋಗ್ಬಿಡುತ್ತೆ. ಯಾರು ನನಗೆ ಥ್ರೆಟ್ ಮಾಡಿದ್ರು ಅವರೇನು ಮಾಡೋಕ್ಕಾಗಲ್ಲ. ಹಾಂ, ಈಗ ನಾವೇ ನಮ್ಮ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಸೊ ಐ ಟೆಲ್ ದೆಮ್ ಟು ಡ್ರೈವ್ ವೆರಿ ಕೇರ್ಫುಲ್ಲಿ. ಆದರೆ ಈ ಥ್ರೆಟ್ ಏನಿದೆ, ಇದರ ಹಿಂದೆ 20 ವರ್ಷಗಳ ಹಳೆ ಕತೆ ಇದೆ. ಬ್ಲ್ಯಾಕ್ ಭಕ್ತಿ ಕೇಸ್ನ ಕತೆ. ಸರ್, ನನಗೆ ಗೊತ್ತಿಲ್ಲ ಸರ್ ಇದೇನು ಅಂತ. ಐ ಡೋಂಟ್ ನೋ, ಸೀರಿಯಸ್ಲಿ ಐ ಡೋಂಟ್ ನೋ. ನಮ್ಮ ಜುಡಿಷಿಯರಿ ಸಿಸ್ಟಮ್ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಅದು ತುಂಬ ಶಕ್ತಿಯುತವಾಗಿದೆ. ಅದು ಡಿಸೈಡ್ ಮಾಡುತ್ತೆ. ನಮ್ಮ ಜಡ್ಜ್ ಸಾಹೇಬರು ಡಿಸೈಡ್ ಮಾಡ್ತಾರೆ. ಏನು ಡಿಸಿಷನ್ ಬಂದ್ರೂ ಅದನ್ನು ನಾವು ವಿಲ್ ಟೇಕ್ ಇಟ್ ಆನ್. ಸೊ ಬ್ರಿಂಗ್ ಇಟ್ ಆನ್. ನಾನು ನಿಮ್ಮ ಈ ಮಾತನ್ನ ರೆಸ್ಪೆಕ್ಟ್ ಮಾಡ್ತೀನಿ. ನಿಮ್ಮ ಕೇಸ್ನ ವಿಚಾರ ನ್ಯಾಯಾಲಯದ ಮುಂದೆ ಇದೆ, ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ನಮ್ಮ ನಂಬಿಕೆ ಏನಂದ್ರೆ ನೀವು ಅದರಲ್ಲಿ ಗೆದ್ದು ಬರ್ತೀರಿ. ಆಪ್ಕೆ ಅದಾಲತ್ತಲ್ಲೂ ಗೆಲ್ತೀರಿ, ಆ ಅದಾಲತ್ತಲ್ಲೂ ಗೆಲ್ತೀರಿ. ಆದರೆ
ಸಲ್ಮಾನ್ ಖಾನ್ ಒಳಗೆ ಎಂಥ ಒಂದು ಮ್ಯಾಗ್ನೆಟ್ ಇದೆ ಅಂದ್ರೆ ಫಿಲಮ್ ಇಂಡಸ್ಟ್ರಿಲಿ ಎಂಥದೇ ಒಂದು ಮಾತು ಬರಲಿ, ಯಾವುದೇ ವಿಚಾರ ಆಗಿರಲಿ, ಯಾರಾದರೂ ಒಬ್ಬ ವ್ಯಕ್ತಿ ತೀರೋದ್ರು ಅಂದ್ರೆ ಸೊ ಆರೋಪ ಸಲ್ಮಾನ್ ಅವ್ರ ಮೇಲೆ ಬರುತ್ತೆ. ಸಲ್ಮಾನ್ ಅವ್ರನ್ನ ಇಂಡಸ್ಟ್ರಿಯಿಂದ ತೆಗೆದುಹಾಕಿದ್ರು, ಕೆಲಸ ಕೊಡಲಿಲ್ಲ, ಅದಕ್ಕೆ ಅವರು ಹೋದ್ರು ಅಂತ. ಸರ್, ನಾನು ಖುದ್ದು ಇಂಡಸ್ಟ್ರಿ ಜೊತೆಯಲ್ಲೇ ಇಲ್ಲ. ನಾನು ಖುದ್ದಾಗಿ ಯಾರ ಜೊತೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನೋ ಅವ್ರ ಜೊತೆ ಮಾತ್ರ ನನ್ನ ಶೂಟಿಂಗಲ್ಲಿದ್ದಾಗ ಮಾತಾಡ್ತೀನಿ, ಮನೆಗೆ ಬರ್ತೀನಿ, ಆಮೇಲೆ ಅಷ್ಟೇ. ನಾನು ನನ್ನ ಫ್ಯಾಮಿಲಿ ಇದೆ. ಇದರ ಅರ್ಥ ಇದೆಲ್ಲ ಏನಂದರೆ ಇಂಡಸ್ಟ್ರಿಯ ಏಕ್ದಮ್ ಸ್ಟ್ರೈಟ್ ಔಟ್ ಇದೆ. ಅಂದರೆ ದಿನ ಪಾರ್ಟಿ ಆಗ್ತಾಯಿದೆ, ದಿನ ಗೆಟ್ ಟುಗೆದರ್ಸ್ ಆಗ್ತಾ ಇರುತ್ತೆ. ಮತ್ತು ಇಂಡಸ್ಟ್ರಿಯಲ್ಲಿ ನನಗೆ ತುಂಬಾ ಜನ ಫ್ರೆಂಡ್ಸ್ಗಳಿದ್ದಾರೆ. ಅವರೆಲ್ಲ ನನ್ನ ಚಿಕ್ಕಂದಿನ ಫ್ರೆಂಡ್ಸ್ಗಳು. ಸೀನಿಯರ್ಸ್ ಇದ್ದಾರೆ ಅಷ್ಟೇ. ಬಟ್ ಆದರೆ ವಿಷಯ ಏನು ಅಂತಂದರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಸಲ್ಮಾನ್ ಅವ್ರನ್ನ ಸೆಟ್ ಮಾಡ್ಕೋಬೇಕು ಅಂತ. ಸರ್, ನನ್ನನ್ನು ನಾನೇ ಸೆಟ್ ಮಾಡೋಕೆ ಆಗ್ತಿಲ್ವಲ್ಲ ಸರ್ ನನಗೆ. ಇಷ್ಟು ವರ್ಷ ಆದಮೇಲೆ ಆದಿ ಚೋಪ್ರಾ ಈಗ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಕರಣ್ ಜೋಹರ್ ಫೋನ್ ಮಾಡಿದ್ರು ಒಂದು ಸಿನಿಮಾ ಇದೆ ಅಂತ. ಸೊ ದೀಸ್ ಆರ್ ದ ಬಿಗ್ ಪ್ರೊಡ್ಯೂಸರ್ ಡೈರೆಕ್ಟರ್ಸ್. ಸೊ ಅವರು ನನ್ನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ನನಗೂ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟ. ಇದೀಗ ಒಂದು 8-10 ವರ್ಷಗಳ ಹಿಂದಿಂದ ಅದು ಶುರುವಾಗಿದ್ದು. ಬಟ್ ಇದಕ್ಕಿಂತ ಮುಂಚೆ ಯಾರು ನನ್ನ ಟಚ್ ಕೂಡ ಮಾಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನನ್ನ ಮೊದಲಿನ ಪ್ರೊಡ್ಯೂಸರ್ಸ್ ಇದ್ದರು, ಅಂದರೆ ಈ ಬಬ್ಬಿ ಕೆಂಟರ್ದವರು. ಅವರು ಕುರ್ಬಾನ್ ಅಂತ ಸಿನಿಮಾ ಮಾಡಿದ್ರು ನನ್ನ ಜೊತೆಯಲ್ಲಿ. ಶಾದಿ ಕರ್ಕೆ ಫಸ್ ಗಯ ಆ ಸಿನಿಮಾ ಮಾಡಿದ್ರು ಅವ್ರು ನನ್ನ ಜೊತೆಯಲ್ಲಿ. ಆಮೇಲೆ 3-4 ಸಿನಿಮಾ ಇನ್ನೂ ಮಾಡಿದ್ರು ಅವರು. ಆಮೇಲೆ ಈ ಶ್ಯಾಮ್ ಬಜಾಜ್ ಇದ್ದಾರಲ್ವ ಅವರು, ಇವರೆಲ್ಲ ಇವಾಗಲೂ ನನ್ನ ಸ್ನೇಹಿತರೆ. ಯಾಕಂದ್ರೆ ನನಗೆ ಗೊತ್ತಿದೆ ನಾನು ಯಾವಾಗ ಕೆಳಗಡೆ ಬೀಳ್ತೀನಲ್ವ ಆವಾಗ ಇವರು ನನ್ನ ಜೊತೆ ನಿಲ್ಲೋದು ಅಂತ. ಆದ್ರೆ ಇಂಪ್ರೆಷನ್ ಏನು ಅಂದ್ರೆ ಸಲ್ಮಾನ್ ಯಾರ ಮೇಲಾದ್ರೂ ಕೋಪ ಮಾಡ್ಕೊಂಡ್ರೆ ಇಂಡಸ್ಟ್ರಿಲಿ ಅವ್ರು ಇರೋದು ತುಂಬಾ ಕಷ್ಟ ಆಗುತ್ತೆ ಅಂತ. ಇಲ್ಲ ಸರ್, ಅದು ಆ ಕೋಪ ಮಾಡ್ಕೊಳ್ಳುವಂಥದ್ದು ನನ್ನ ಕ್ವಾಲಿಟಿ ಅಲ್ಲ ಸರ್. ಕ್ವಾಲಿಟಿನೇ ಅಲ್ಲ ಅದು. ಪೀಪಲ್ ಡ್ರಿಂಕ್ ಆ್ಯಂಡ್ ದೇ ಸೇ ನಾನು ಇವನ್ನ ಬಿಡಲ್ಲ ಅವನ್ನ ಬಿಡಲ್ಲ ಅಂತೆಲ್ಲ. ಇಫ್ ಐ ಹ್ಯಾವ್ ಎ ಡ್ರಿಂಕ್ ಐ ಸೇ ಲೆಟ್ ಇಟ್ ಗೋ ಯಾರ್, ಬಿಟ್ಬಿಡು ಅಷ್ಟೇ. ಐ ಡೋಂಟ್ ಹ್ಯಾವ್ ದಟ್ ವಿಂಡಿಕ್ಟಿವ್ ಬೋನ್ ಇನ್ ಮೈ ಬಾಡಿ. ಐ ಡೋಂಟ್ ಹ್ಯಾವ್ ಇಟ್ ಅಟ್ ಆಲ್. ಅಂದರೆ ನಾನು ಇವನ್ನ ಬಿಡಲ್ಲ ಅನ್ನೋದು, ದಟ್ ಐ ವುಡ್ ನೆವರ್ ಎವರ್ ಫಾರ್ಗಿವ್ ಯು. ಸೊ ಆ ಥರದ್ದು ನನ್ನ ಹತ್ರ ಏನೂ ಇಲ್ಲ. ಬಟ್ ಆಗಾಗ ಬಂದುಬಿಡುತ್ತೆ ಅದು. ಹೌದಾ? ಆ್ಯಂಡ್ ದೆನ್ ಐ ಸೇ ವಾಟ್ ಯಾ, ಲೈಫ್ ಈಸ್ ಟೂ ಲಾಂಗ್ ಫಾರ್ ದಿಸ್ ಎನಿಮಾಸಿಟಿ. Go, this was the journey. You see, it is meant to be enough. Where you want is all taleno and ಕೆಲವ್ರಿಗೆ ಬೈಯೋದು and all. No, I don't. ಅಲ್ಲ, ನಿಮ್ಮತ್ ನಿಜಾನೇ. ರೀಸೆಂಟ್ ಆಗಿ ನಾವು ನೋಡಿದ್ವಿ, ಪಠಾನ್ನ ಹಿಟ್ ಮಾಡಬೇಕು ಅಂತ ಸಲ್ಮಾನ್ ಖಾನ್ ಅವರು ತುಂಬಾನೇ. ಖಂಡಿತವಾಗ್ಲೂ ಇಲ್ಲ ಸರ್. ಈ ಕ್ರೆಡಿಟ್ನ ಶಾರುಖ್ ಖಾನ್ ಕೈಯಿಂದ ಯಾರು ಕಸ್ಕೊಳಕ್ಕಾಗಲ್ಲ, ಆದಿ ಚೋಪ್ರಾ ಕೈಯಿಂದನೂ ಕೂಡ ಯಾರು ಕಸ್ಕೊಳಕ್ಕಾಗೋದಿಲ್ಲ. ಖಂಡಿತವಾಗ್ಲೂ ಆಗಲ್ಲ. ಶಾರುಖ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಫ್ಯಾನ್ಸ್ಗಳು ಶಾರುಖ್ನ ಫಿಲ್ಮ್ ನೋಡೋದಕ್ಕೆ ತುಂಬ ಉತ್ಸುಕರಾಗಿದ್ದರು. ಮತ್ತು ಒಂದು ರೈಟ್ ಟೈಮ್, ರೈಟ್ ಅವಕಾಶದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂತು. ಮತ್ತು ಶಾರುಖ್ ಹಿಟ್ ಇನ್ ರೀಸೆಂಟ್ ಹಿಂದಿ ಫಿಲ್ಮ್ ಇಂಡಸ್ಟ್ರಿ. ಅಕ್ಷಯ್ ಖಾನ್ ಅವರ ಸಿನಿಮಾ ಸೆಲ್ಫಿ ರಿಲೀಸ್ ಆಗಬೇಕಾದ್ರೆ ನೀವು ಅವ್ರ ಜೊತೆ ಒಂದು ವಿಡಿಯೋ ಮಾಡ್ತೀರಾ? ಹೌದು. ಕಂಗನಾ ಅವರ ಫಿಲಮ್ನು ಕೂಡ ನೀವು ಪ್ರಮೋಟ್ ಮಾಡಿದ್ರಿ? ಹೌದು ಸರ್. ಅದು ಹೇಳ್ತಾರೆ ಇಂಡಸ್ಟ್ರಿ ಡಿವೈಡ್ ಆಗಿದೆಯಾ ಅಂತ. ಸೊ ಐ ಡೋಂಟ್ ಥಿಂಕ್ ಇಷ್ಟು ಡಿವೈಡ್ ಆಗಿದೆಯಾ ಅಂತ. ಜನಗಳ ಒಪಿನಿಯನ್ಸ್ ಇದೆ, ಜನಗಳ ಲೂಪ್ಸ್ ಇದೆ, ಜನಗಳ ಫ್ರೆಂಡ್ಶಿಪ್ಸ್ ಇದೆ. ಆದರೆ ಯಾವಾಗ ಇಂಡಸ್ಟ್ರಿಗೆ ತೊಂದರೆ ಆಗುತ್ತೋ ಆವಾಗೆಲ್ಲ ಜೊತೆಗೆ ನಿಲ್ತೀವಿ. ಈಗ ಕರಣ್ ಜೋಹರ್ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀರಾ? ಹೌದು, ಖಂಡಿತವಾಗ್ಲೂ. ನಾನು ಅವ್ರ ಜೊತೆ ಆಗಲೇ ಸಿನಿಮಾ ಮಾಡಿಬಿಟ್ಟಿದ್ದೀನಿ. ತುಂಬ ವರ್ಷಗಳ ಹಿಂದೆ ಕುಚ್ ಕುಚ್ ಹೋತಾಯಿ ಅನ್ನೋ ಸಿನಿಮಾದಲ್ಲಿ ಅವ್ರಿಗೋಸ್ಕರ ಸಪೋರ್ಟಿಂಗ್ ಆ್ಯಕ್ಟಿಂಗ್ ಕೂಡ ನೀವು ಮಾಡಿದ್ರಿ. ಹಾಂ, ಹೌದು. ಸೊ ಆವಾಗ ಏನಾಗಿತ್ತು ಅಂದರೆ ಅದು ಸೈಫ್ ಅಲಿ ಖಾನ್, ಚಂದ್ರಚೂಡ್ ಸಿಂಗ್ ಎಲ್ಲ ಈ ಕ್ಯಾರೆಕ್ಟರ್ನ ಮಾಡೋದಕ್ಕೆ ಒಪ್ಕೊಂಡಿರಲಿಲ್ಲ. ಸೊ ಅದು ನನ್ನ ತಂಗಿ ಅಲ್ವಿರಾ ಜೊತೆ ಅವರು ತುಂಬ ಫ್ರೆಂಡ್ಲಿ ಆಗಿದ್ದರು. ಅವರು ಇದನ್ನು ಅಲ್ವಿರಾಗೆ ಹೇಳಿದ್ಲು. ಅಲ್ವಿರಾ ಬಂದು ನನ್ನ ಹತ್ರ ಹೇಳಿದ್ರು, ಯು ಶುಡ್ ಡೂ ದಿಸ್ ಫಿಲ್ಮ್. ಅವ್ರು ನನಗೆ ಕತೆ ಹೇಳೋಕೆ ಬಂದರು. ಫಸ್ಟ್ ಹಾಫ್ ಹೇಳಿದ್ರು. ಫಸ್ಟ್ ಹಾಫಲ್ಲಿ ನಾನು ಇರಲೇ ಇಲ್ಲ. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಐ ಆಮ್ ಡೂಯಿಂಗ್ ದಟ್ ಫಿಲ್ಮ್ ಅಂತ ಹೇಳಿದೆ. ಮೈ ಸಿಸ್ಟರ್ ಈಸ್ ಕ್ಲೋಸ್ ಫ್ರೆಂಡ್ ಆಫ್ ಯೋರ್, ಶಿ ಟೋಲ್ಡ್ ಮಿ ಟು ಡೂ ದಿಸ್ ಫಿಲ್ಮ್ ಆ್ಯಂಡ್ ಐ ವಿಲ್ ಡೂ ಇಟ್. ಆದರೆ ಅವರೆಲ್ಲ ಕಡೆ ಏನು ಹೇಳ್ತಿರ್ತಾರೆ ಅಂತಂದರೆ ನನಗೆ ಅವ್ರು ನೋಡಿದರೆ ಭಯ ಆಗುತ್ತೆ. ನಿಮ್ಮ ಮೊದಲನೇ ಸಿನಿಮಾದಲ್ಲೇ ನಾನು ನಿಮ್ಮ ಜೊತೆ ಕೆಲಸ ಮಾಡಿದೆ, ಮತ್ತು ಈ ಭಯ ಯಾತಕ್ಕೆ ಅಂತ. ಮತ್ತು ಹೊಸ ವಿಷಯ ಏನಂದರೆ ಟೈಗರ್ 3ನಲ್ಲಿ ಶಾರುಖ್ ಖಾನ್ ಕೂಡ ನಿಮ್ಮ ಜೊತೆ ಇರ್ತಾರಂತೆ. ಇದು ಸರ್ಪ್ರೈಸ್ ಆಗಿದೆ.